ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ 5 ವರ್ಷಗಳಿಂದ ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕುತ್ತಿರುವಂತಹ ಒಬ್ಬ ಮಹಿಳೆ, ಅವಳ ಹೆಸರನ್ನು ತಿಳಿದುಕೊಂಡರೆ ನಿಮ್ಮ ಹೃದಯದಲ್ಲಿ ಕಣ್ಣೀರು ಧಾರಾಕಾರವಾಗಿ ಬರುತ್ತದೆ. ಏಕೆಂದರೆ ಅವಳು ಸ್ವಂತ ನಿಮ್ಮ ಪ್ರೀತಿಸಿರುವಂತಹ ವ್ಯಕ್ತಿ ಆಗಿರಬಹುದು ಅಥವಾ ನಿಮ್ಮ ಸಂಬಂಧಿಯೇ ಆಗಿದ್ದಾಳೆ. ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಅದೃಷ್ಟದ ಪರೀಕ್ಷೆಗಿಂತ ಶನಿದೇವ ಕೊಟ್ಟಂತಹ ಪರೀಕ್ಷೆಗಳೇ ಜಾಸ್ತಿ. ಈ ರಾಶಿ ಚಕ್ರದವರು ಸ್ವಭಾವತಃ ಗಟ್ಟಿತನ, ಸಹನೆ ಮತ್ತು ಜವಾಬ್ದಾರಿಯಿಂದ ಕೂಡಿರುತ್ತಾರೆ. ಆದರೆ ಕೆಲವೊಮ್ಮೆ ನಿಮ್ಮ ಈ ಶಾಂತ ಸ್ವಭಾವವನ್ನು ಕೆಲವರು ದುರ್ಬಲತೆ ಎಂದು ಭಾವಿಸಿ ನಿಮ್ಮ ಜೀವನದ ಮೇಲೆ ಕಣ್ಣು ಹಾಕುವಂತಹ ಸಾಧ್ಯತೆ ಇರುತ್ತದೆ. ಕಳೆದ 5 ವರ್ಷಗಳಿಂದ ನಿಮ್ಮ ಮನೆ, ನಿಮ್ಮ ನೆಮ್ಮದಿ, ನಿಮ್ಮ ಅಭಿವೃದ್ಧಿ ಇವೆಲ್ಲದರ ಮೇಲೂ ಒಂದು ಮಹಿಳೆ ಅಸೂಯೆ ಅಥವಾ ಕೆಟ್ಟ ದೃಷ್ಟಿಯಿಂದ ಗಮನಿಸುತ್ತಿದ್ದಾಳೆ. ಖಂಡಿತವಾಗಿ ಅದನ್ನು ನೀವು ಅಂಧವಿಶ್ವಾಸವಾಗಿ ನೋಡದೆ ನಿಮ್ಮ ಜೀವನದಲ್ಲಿ ಭಯ ಪಡುವಂತಹ ಅವಶ್ಯಕತೆ ಕೂಡ ಇಲ್ಲ. ಮಕರ ರಾಶಿಯವರ ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ. ಆದರೆ ನಿಮ್ಮ ಶತ್ರು ನಿಮ್ಮ ಶ್ರಮವನ್ನು ಧ್ವಂಸ ಮಾಡುವಂತಹ ಸಮಯದಲ್ಲಿ ನೀವು ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಸಮಯ ಮಾರ್ಚ್ 3ನೇ ತಾರೀಕು ಬಹಳ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆ ಚಂದ್ರಗ್ರಹಣ ಒಟ್ಟಿಗೆ ಬರ್ತಾ ಇರೋದ್ರಿಂದ ಈ ಸಮಯದಲ್ಲಿ ಅವಳ ಬಗ್ಗೆ ಸಂಪೂರ್ಣವಾಗಿ ಜಾಗೃತಿಯನ್ನು ವಹಿಸಬೇಕು. ಇಲ್ಲವಾದಲ್ಲಿ ನಿಮ್ಮ ಮನೆ, ನಿಮ್ಮ ಜೀವನವೆಲ್ಲ ನಾಶವಾಗುತ್ತದೆ. ಏಕೆಂದರೆ ಅವಳು ಮಾಡುವಂತಹ ತಾಂತ್ರಿಕವಾದ ವಿದ್ಯೆಗಳು ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ, ನಿಮ್ಮ ಶಕ್ತಿಯ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಕಲಿಯುಗದ ದೈವ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರೋದ್ರಿಂದ ಈ ವಿಡಿಯೋ ನಿಮಗೆ ಸಿಕ್ಕಿದೆ. ಇದು ಕಾಕತಾಳೀಯವಲ್ಲ. ಖಂಡಿತವಾಗಿ ಇದರಲ್ಲಿ ತಿಳಿಸಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ಮತ್ತು ಪ್ರತಿಯೊಂದು ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಆ ಶತ್ರುವಿನ ಕಾಟದಿಂದ ಹೊರಬರಬಹುದು. ಒಟ್ಟಾರೆಯಾಗಿ ಸಮಸ್ಯೆಗೆ ಪರಿಹಾರ ಇಲ್ಲಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಆ ಮಹಿಳೆಯಿಂದ ಯಾವೆಲ್ಲ ರೀತಿಯ ನರಕ ಹಾಗೂ ತೊಂದರೆಗಳನ್ನು ಅನುಭವಿಸ್ತೀರಾ, ಅದರಿಂದ ಯಾವ ರೀತಿ ಪರಿಹಾರವನ್ನು ಪಡೆದುಕೊಳ್ಬೇಕು, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪವಾಡವನ್ನು ಸೃಷ್ಟಿಸುತ್ತದೆ ಎಂಬ ಸಕಲವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಮಕರ ರಾಶಿಯವರೇ, ನಿಮ್ಮ ಜೀವನದ ಮೇಲೆ 5 ವರ್ಷಗಳಿಂದ ನಿಮ್ಮ ಸಂತೋಷದ ಮೇಲೆ ಯಾರೋ ದೃಷ್ಟಿ ಹಾಕುತ್ತಿದ್ದಾರೆ. ಈ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವಂತಹ ಪ್ರಮುಖ ಕಾರಣವಾದ ವ್ಯಕ್ತಿಯಾಗಿದ್ದಾಳೆ. ಇವಳು ಬಂದ ನಂತರ ನೀವು ನಗುತ್ತಿರೋದನ್ನು ಕಡಿಮೆ ಮಾಡಿದ್ದೀರಾ. ಏಕೆಂದರೆ ಅವಳ ದೃಷ್ಟಿ ಅಷ್ಟು ಕೆಟ್ಟದಾಗಿದೆ. ನೀವು ನಗುತ್ತಿರೋದನ್ನು ಅವಳಿಂದ ಸಹಿಸಲು ಆಗುತ್ತಿಲ್ಲ, ನೋಡಲು ಆಗುತ್ತಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರೋದನ್ನು ಅವಳಿಗೆ ಕಣ್ಣಾರೆ ನೋಡಿ ಸಹಿಸಲು ಆಗುತ್ತಿಲ್ಲ. ಆದ್ದರಿಂದ ಅವಳು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕ್ತಾ ಇದ್ದಾಳೆ. ಕೆಲವು ದಿನಗಳಿಂದ ನಿಮ್ಮ ಕೆಲಸಗಳು ಕೈಗೂಡುತ್ತಿಲ್ಲ. ಇದೆಲ್ಲದರ ಹಿಂದೆ ಆ ಮಹಿಳೆಯ ತಂತ್ರ ಮಂತ್ರ, ಕಪ್ಪು ಛಾಯೆಗಳು, ಮಾಟ ಮಂತ್ರದ ಕೆಲಸಗಳು ಕಾರ್ಯನಿರ್ವಹಿಸ್ತಾ ಇದೆ. ದುರಂತರವೆಂದರೆ ಸ್ನೇಹಿತರೆ, ಇವಳು ನಿಮಗೆ ಅತ್ಯಂತ ಹತ್ತಿರದ ಸಂಬಂಧಿ ಆಗಿರಬೇಕು. ನೀವು ಅವಳನ್ನು ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡ್ತಿದ್ದೀರಾ. ಆದರೆ ಅವಳು ನಿಮಗೆ ಪ್ರೀತಿ ಪಾತ್ರಳಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನು ನಾಶ ಮಾಡಲು ಪ್ರಯತ್ನ ಪಡ್ತಿರುವಂತಹ ಕೆಟ್ಟ ತಂತ್ರಗಳನ್ನು ಹುಡುತ್ತಿದ್ದಾಳೆ. ನಿಮ್ಮ ಮನೆ, ಕುಟುಂಬವನ್ನು ಒಳಗಿನಿಂದಲೇ ಹಾಳು ಮಾಡ್ತಿದ್ದಾಳೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಮರಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟಂತೆ. ಅದೇ ರೀತಿ, ಏಕೆಂದರೆ ಆ ಹೆಣ್ಣಿಗೆ ತನ್ನ ಸಂತೋಷ, ತನ್ನ ಹೇಳಿಕೆ ಮಾತ್ರ ಮುಖ್ಯ. ಅವಳು ತುಂಬ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು ಎಂದು ಬಯಸುತ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳಿಗೆ ಒಳಗೊಳಗೆ ಕುದಿಯುತ್ತದೆ. ಒಟ್ಟಾರೆಯಾಗಿ ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನು ಖಾಲಿ ಮಾಡೋದಂಗ ಸಮಾಧಾನ ಪಡೋದಿಲ್ಲ ಮತ್ತು ಸಹಿಸೋದಿಲ್ಲ. ಹೇಗಾದರೂ ಮಾಡಿ ನಿಮ್ಮ ಜೀವನವನ್ನು ಖಾಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಖಂಡಿತವಾಗಿ ಕೆಲವರು ನಿಮ್ಮ ಸಂತೋಷವನ್ನು ನೋಡಲಾರರು. ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಜಗಳಗಳು ಹೆಚ್ಚಾಗೋದು, ಹಣಕಾಸಿನ ವಿಚಾರದಲ್ಲಿ ಅಡಚಣೆಗಳು ಕಾಣಿಸಿಕೊಳ್ಳೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗೋದು, ಇವೆಲ್ಲವೂ ಕೆಲವೊಮ್ಮೆ ನಮ್ಮ ಮನಸ್ಸಿನ ಒತ್ತಡದಿಂದಲೂ ಉಂಟಾಗಬಹುದು. ಅದಕ್ಕೂ ಮೀರಿದಂತಹ ಕೆಲವು ದುಷ್ಟಶಕ್ತಿಗಳ ಕುತಂತ್ರ ಕೂಡ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಕೆಲವರು ನೇರವಾಗಿ ಜಗಳಕ್ಕೆ ಬರೋದಿಲ್ಲ. ಅವರು ಒಳಗೊಳಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಬೇಡಿ. ನಿಮ್ಮ ಗುರಿಗಳನ್ನು ಶಾಂತವಾಗಿ ಸಾಧಿಸಿ. ನೀವು ಎಷ್ಟೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಕೆಲವೊಂದು ಬಾರಿ ಇಂತಹ ಕೆಟ್ಟ ದೃಷ್ಟಿಗಳ ಜನರು ನಿಮ್ಮ ಜೀವನವನ್ನು ನಾಶ ಮಾಡಲು ಪದೇ ಪ್ರಯತ್ನ ಮಾಡ್ತಾರೆ. ನಿಮ್ಮ ಹಣ ಬಂದಂತೆ ಬರುತ್ತದೆ, ಆದರೆ ಕೈ ಮೀರಿ ಖರ್ಚಾಗುತ್ತದೆ, ನೀರಿನಂತೆ ಹರಿದು ಹೋಗುತ್ತದೆ. ನಿಮ್ಮ ಸಂತೋಷ ಈಗ ಮನೆಯಲ್ಲಿ ನೆಲೆಸುತ್ತಿಲ್ಲ ಎಂದು ಕುತಂತ್ರಗಳನ್ನು ರೂಪಿಸ್ತಾರೆ. ಇಂತಹ ಜನರು ನಿಮ್ಮ ಮಕ್ಕಳ ಮೇಲೂ ಕೂಡ, ನಿಮ್ಮ ಮನೆಯವರ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಬೀರುತ್ತಾರೆ. ನಿಮ್ಮ ಮನೆಯಲ್ಲಿ ಕುಟುಂಬದವರು ನಕ್ಕರೆ, ಸಂತೋಷವಾಗಿದ್ದರೆ ಅವರು ಹೊಟ್ಟೆ ಕಿಚ್ಚು ಪಡ್ತಾರೆ. 5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ
ಕಷ್ಟಗಳು ಈ ವರ್ಷವೂ ಅನುಭವಿಸಬಾರದು ಎನ್ನುವಂತಹ ಉದ್ದೇಶದಿಂದ ನಾನು ಆ ಮಹಿಳೆ ಯಾರೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಈಗಾಗಲೇ 2 ತಿಂಗಳು ಕಳೆದು ಹೋಗಿದೆ. ಇನ್ನು ಉಳಿದಿರುವಂತಹ ತಿಂಗಳು ನೀವು ತುಂಬ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಗುರು ಗ್ರಹಗಳ ವಿಶೇಷವಾದ ಚಲನೆಯು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡ್ತೀರಾ. ಒಳ್ಳೆಯ ಉದ್ಯೋಗ ಅವಕಾಶವನ್ನು ಬರಮಾಡ್ಕೊಳ್ತೀರಾ. ಕಳೆದ ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಇವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಬಳಿಯ ಉಳಿಸಿಕೊಳ್ಳಲು ನೀವು ಆ ಹೆಣ್ಣಿನ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳಬೇಕು. ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮನ್ನು ಕಾಪಾಡ್ತಿದೆ. ಆದರೆ ಅವಳು ಅದನ್ನು ತಿಳಿದುಕೊಂಡ ನಂತರ ಅದನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಕೂಡಿ ಬಂದಿದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ನೀವು ಎಲ್ಲರನ್ನ ಕುರುಡಾಗಿ ನಂಬೋದನ್ನು ಬಿಡಬೇಕು. ಸ್ವಲ್ಪ ಕಣ್ಣು ತೆರೆದು ನೋಡಿ, ಎಲ್ಲರನ್ನ ಕುರುಡಾಗಿ ನಂಬೇಡಿ. ನಿಮ್ಮ ಮಕ್ಕಳ ಸಂತೋಷವನ್ನು ಕಾಣುವ ಸಮಯ ಇದಾಗಿದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ, ನೀವು ಕಷ್ಟಪಡುತ್ತಿರುವಾಗ, ನಿಮ್ಮ ಜೀವನದಲ್ಲಿ ನೋವನ್ನು ಅನುಭವಿಸುತ್ತಿರುವಾಗ ಕೂಡ ನಿಮ್ಮ ಮನೆಯವರು ಜೊತೆಗಿದ್ದಾರೆ. ಆದರೆ ಈ ಸಮಯ ನಿಮ್ಮ ಹೆಂಡತಿ ಮಕ್ಕಳು ಹಾಗೂ ನಿಮ್ಮ ತಂದೆ ತಾಯಿ ಒಂದು ಹೆಣ್ಣಿನ ಮಾಯಾಜಾಲದಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸುವಂತಹ ಸಮಯ. ಆದ್ದರಿಂದ ನಿಮ್ಮೆಲ್ಲ ಸ್ನೇಹಿತರು ಸುಖ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ರು ಕೂಡ ನೀವು ಎಲ್ಲ ರೀತಿಯ ಕಷ್ಟಗಳಿಂದ ಮುಳುಗಿ ಹೋಗಿದ್ದೀರಾ. ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿದೆ. ನೀವು ಬಹಳಷ್ಟು ನೋವನ್ನು ಎದುರಿಸ್ತಾ ಇದ್ದೀರಾ. ಆದರೆ ಈ ಕಾಲ ಬದಲಾಗಿದೆ. ಈ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ನಿಮ್ಮ ಗಂಡ ಹೆಂಡತಿಯ ನಡುವೆ ಜಗಳಗಳು ಶುರುವಾಗುತ್ತದೆ. ನಿಮ್ಮ ತಂದೆ ತಾಯಿಯ ಆರೋಗ್ಯ ಕೂಡ ಹದಗೆಡುತ್ತದೆ. ಅವಳ ಕಾಲ್ಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗ್ತಾ ಇದೆ. ಏಕೆಂದರೆ ಅವಳು ಸಂಪೂರ್ಣವಾಗಿ ಮಾಟ ಮಂತ್ರ ಕುತಂತ್ರದ ಬುದ್ಧಿ ಹೊಂದಿರುವಂಥವಳು. ನಕಾರಾತ್ಮಕ ಶಕ್ತಿಗಳನ್ನೇ ಸಾಕಷ್ಟು ಮೈ ಮೇಲೆ ಎಳೆದುಕೊಂಡಿರ್ತಾಳೆ. ಅದೇ ರೀತಿ ನಕಾರಾತ್ಮಕವಾಗಿ ಯಾವಾಗಲೂ ಕೂಡ ಯೋಚನೆ ಮಾಡ್ತಾಳೆ. ಇದೇ ರೀತಿ ಕೆಲಸದಲ್ಲಿ ತೊಡಗಿರೋದ್ರಿಂದ ಅವಳ ಸುತ್ತಲೂ ಕೂಡ ನಕಾರಾತ್ಮಕತೆ ಹೆಚ್ಚಾಗಿರುತ್ತದೆ. ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಲೆಲ್ಲ ನಾಶವೇ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ತಕ್ಷಣವೇ ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವಂತಹ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಬೇಕು. ಇಲ್ಲವಾದರೆ ನೀವು ಸಾಕಷ್ಟು ಕಷ್ಟ, ಅಪಮಾನವನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಭಯದಿಂದ ಹೊರಬರಬೇಕು. ಎಚ್ಚರಿಕೆಯ ಮಾತನ್ನು ಯೋಚನೆ ಮಾಡಬೇಕು. ನಿಮ್ಮ ಹಣ, ನಿಮ್ಮ ಮಾತು, ನಿಮ್ಮ ಗೌರವ, ಸಂಬಂಧವನ್ನು ಯಾವುದೇ ಕೆಟ್ಟ ದೃಷ್ಟಿ ಕುತಂತ್ರದಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನ ಚಕ್ರವನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಮುಂದುವರಿಸುತ್ತದೆ. ನಿಮ್ಮ ಶ್ರಮ, ನಿಮ್ಮ ಸತ್ಯತೆ, ನಿಮ್ಮ ಸಹನೆ ಇದೇ ನಿಮ್ಮ ರಕ್ಷಾ ಕವಚ. ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹವು ಆ ಮಹಿಳೆಯಿಂದ ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುತ್ತದೆ. ಆದರೂ ಕೂಡ ಈಗ ಕಲಿಯುಗದ ದೈವವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೂಡ ನೀವಾಗಿದ್ದಲ್ಲಿ ಇದನ್ನು ಮಕರ ರಾಶಿಯವರಿಗೆಲ್ಲ ಶೇರ್ ಮಾಡಿ. ನಿಮ್ಮಿಂದಾಗಿ ಅವರಿಗೂ ಕೂಡ ಒಳ್ಳೆಯದಾದರೆ ಖಂಡಿತವಾಗಿ ಭಗವಂತನ ನೇರವಾದ ಆಶೀರ್ವಾದ ನಿಮ್ಮ ಮನೆ ಮನಸ್ಸನ್ನು ಬೆಳಕು ಮಾಡುತ್ತದೆ. ಈ ಸಮಯದಲ್ಲಿ ಅವರು ಮಾಡುವಂತಹ ಕುತಂತ್ರ ಬುದ್ಧಿ ಮತ್ತು ಆ ಮಹಿಳೆ ನಿಮಗೆ ಯಾವ ರೀತಿ ನೋವನ್ನು ಕೊಡ್ತಾಳೆ, ಅವಳನ್ನು ನೀವು ಯಾವ ರೀತಿ ಗುರುತಿಸಬೇಕು ಅಂತ ತಿಳಿಸ್ಕೊಡ್ತೇವೆ. ಮನುಷ್ಯರು ಏನೇ ಹೇಳದಿದ್ದರೂ ಕೂಡ ಅವರ ಕಣ್ಣುಗಳಲ್ಲಿ ಎಲ್ಲವನ್ನ ತಿಳಿದುಕೊಳ್ಳಬಹುದು. ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳನ್ನು ತಂದರೂ ಕೂಡ ನೀವು ಕೆಲಸದಲ್ಲಿ ಯಶಸ್ವಿ ಆಗುತ್ತಿರುವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ ಅವಳೊಂದಿಗೆ ನೀವು ಹಂಚಿಕೊಂಡಾಗ ಅವಳು ಅದನ್ನು ಅಷ್ಟೊಂದು ಸಂಭ್ರಮಿಸೋದಿಲ್ಲ. ಮೌನವಾಗಿಯೇ ಇರುತ್ತಾಳೆ. ಕೆಟ್ಟದಾಗಿ ಯೋಚನೆ ಮಾಡ್ತಾಳೆ. ನೀವು ಏನೇ ಮಾಡಿದರೂ ಕೂಡ ಕೆಟ್ಟ ದೃಷ್ಟಿಯಿಂದ ಅದನ್ನೇ ನೋಡುತ್ತಿರುತ್ತಾಳೆ. ಆಗ ನೀವು ಅವಳ ಹಾವಭಾವವನ್ನು ನೋಡಿ ಅವಳಿಂದ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾರಾದರೂ ಬಂದರೆ ಮೊದಲು ನೀವು ಅವರನ್ನು ಮಾತನಾಡಿಸುತ್ತೀರಾ? ಅವರು ನಿಮ್ಮ ಮಾತಿನ ಬಗ್ಗೆ ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನ ಹರಿಸುತ್ತಿದ್ದಾರೆ ಅಥವಾ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಕಣ್ಣಿನ ಒಂದು ದೃಷ್ಟಿಯಿಂದ ನಿಮಗೆ ಬಹಳಷ್ಟು ಕೆಟ್ಟದಾಗುತ್ತಿದ್ದರೆ ಎಂದರೆ ಅವಳು ಕಣ್ಣಿಟ್ಟಾಗ ಸೂಕ್ಷ್ಮವಾಗಿ ನೋಡಿದಂತಹ ಎಲ್ಲ ವಸ್ತುಗಳು ಸ್ವಲ್ಪ ದಿನಗಳಲ್ಲಿ ಕೆಟ್ಟು ಹೋಗುತ್ತದೆ. ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಮಗಳು ಬರುತ್ತಿದ್ದಾಳೆ. ಒಬ್ಬ ಹೆಣ್ಣು ಮಗಳಿಂದ ನಿಮ್ಮ ಜೀವನ ನಾಶವಾಗುತ್ತಿದೆ. ನಿಮ್ಮ ಮನೆಯಲ್ಲಿ ಏನೇ ನಡೆಯುತ್ತಿದೆ, ಏನು ತಂದಿದ್ದಾರೆ, ಅವರು ಹೇಗೆ ಜೀವನದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಎಂಬಂತಹ ಪದೇ ಪದೇ ಬಂದು ನೋಡುವಂತಹ ಮಹಿಳೆಯರ ಬಗ್ಗೆ ನೀವು ಜೋಪಾನವಾಗಿರಬೇಕು.
ಆ ಮಹಿಳೆ ನಿಮ್ಮ ಬಗ್ಗೆ ಸುಳ್ಳು ಮಾತುಗಳನ್ನು ಬೇರೆಯವರ ಮುಂದೆ ಹೇಳಿ ನಿಮ್ಮ ಗೌರವ ಹಾಳು ಮಾಡುವ ಪ್ರಯತ್ನ ಮಾಡ್ಬೋದು. ವಿಶೇಷವಾಗಿ ಕುಟುಂಬದವರು ಅಥವಾ ಸ್ನೇಹಿತರ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುವಂತೆ ಮಾತನಾಡೋದು. ನಿಮ್ಮ ಸಹೋದರ ಸಹೋದರಿ ಅಥವಾ ಗಂಡ ಹೆಂಡತಿ ನಡುವೆ ಚಿಕ್ಕ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡಿ ಜಗಳ ಮಾಡಿಸ್ತಾಳೆ. ಖಂಡಿತವಾಗಿ ನೀವು ಏನು ಮಾಡದಿದ್ದರೂ ಕೂಡ ನಿಮ್ಮ ಮೇಲೆ ತಪ್ಪು ಆಪಾದನೆ ಬರುವಂತೆ ಮಾಡ್ತಾಳೆ. ನೇರವಾಗಿ ಹಾನಿ ಮಾಡದೆ ಪದೇ ಪದೇ ನಕಾರಾತ್ಮಕವಾಗಿ ನಿಮ್ಮ ಮೇಲೆ ದಾಳಿಯನ್ನು ಮಾಡ್ತಿರ್ತಾಳೆ. ಹೊರಗೆ ಒಳ್ಳೆಯವರಂತೆ ನಡೆದುಕೊಂಡು ಒಳಗೆ ನಿಮ್ಮ ದುರ್ಬಲತೆಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಂತೋಷವನ್ನು ಹಾಳು ಮಾಡೋದಕ್ಕೆ ಮಾಟ ಮಂತ್ರ ಎಂದು ತೀರ್ಮಾನಿಸಿ ನಿಮ್ಮ ಜೀವನದ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿಯನ್ನು ಕಿತ್ತುಕೊಳ್ಳೋಕೆ ಬಂದಿರುವಂತಹ ವ್ಯಕ್ತಿ ಖಂಡಿತವಾಗಿ ಈಗ ನೀವು ಎಚ್ಚೆತ್ತುಕೊಳ್ಬೇಕು. ನೀವು ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತಿದ್ದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಯನ್ನು ನಡೆಸಲು ಮುಂದಾಗುತ್ತಾಳೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖ ಎಂದು ಕಾಣುತ್ತಿದೆ ಎಂದಾಗ ಅವಳಿಗೆ ಒಳಗೊಳಗೆ ತುಂಬ ಸಂತೋಷ ಪಡುತ್ತಾಳೆ, ನೆಮ್ಮದಿಯಾಗಿರ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕ ಮಾಡ್ತಾಳೆ. ಆದ್ದರಿಂದ ನಿಮ್ಮ ಮನೆಗೆ ಪದೇ ಪದೇ ಬರುವಂತಹ ನಿಮ್ಮ ಖಾಸಗಿ ವಿಚಾರಗಳಿಗೆ ಪದೇ ಪದೇ ತಲೆ ಹಾಕುವ ಮಹಿಳೆಯ ಬಗ್ಗೆ ನೀವು ತುಂಬ ಹುಷಾರಾಗಿರಿ. ಈ ಒಂದು ವಿಡಿಯೋ ನಿಮ್ಮನ್ನು ಯಾವುದೇ ರೀತಿಯ ತೊಂದರೆಗೆ ಒಳಗಾಗೋದನ್ನು ತಪ್ಪಿಸುತ್ತಿದೆ. ಏಕೆಂದರೆ ಆ ಮಹಿಳೆ ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದವನ್ನು ಹೊರಿಸಬಹುದು. ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಿ ನಿಮ್ಮನ್ನು ಶಿಕ್ಷೆ ಮಾಡುವಂತೆ ಪ್ರಯತ್ನ ಪಡ್ತಾಳೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಕೊನೆವರೆಗೂ ತಿಳಿಸುವಂತಹ ಪರಿಹಾರವನ್ನು ನೀವು ಯೋಚನೆ ಮಾಡಿ ಮುಂದುವರಿಸ್ಕೊಂಡೋದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು. ನೀವು ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಪರಿಶ್ರಮಕ್ಕೆ ಈಗ ಪರಿಹಾರವನ್ನು ಪಡೆದುಕೊಳ್ಬಹುದು. ಮಕರ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ತುಂಬ ಸಂತೋಷವಾಗಿ ಜೀವನವನ್ನು ನಡೆಸಬೇಕು, ಕಷ್ಟಗಳಿಂದ ಹೊರಬರಬೇಕು ಎಂಬ ಒಂದು ವಿಶೇಷವಾದ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವಂತಹ ಜನರು. ಒಟ್ಟಾರೆಯಾಗಿ ಅವಳು ನಿಮ್ಮ ಜೀವನವನ್ನು ನಾಶ ಮಾಡಲು ಹಲವಾರು ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾಳೆ. ಅದೇ ರೀತಿ ನಿಮ್ಮ ಪರಿಶ್ರಮಕ್ಕೂ ತಕ್ಕ ಪ್ರತಿಫಲ ಸಿಗದಂತೆ ಆ ಹೆಂಗಸು ಪದೇ ಪದೇ ನಿಮ್ಮ ಮಕ್ಕಳನ್ನು ಮುದ್ದಾಡಲು ಎತ್ತಿಕೊಳ್ಳಲು ಪ್ರಯತ್ನ ಮಾಡುತ್ತಾಳೆ. ಅವಳು ಬಂದ ಹೋದ ನಂತರ ನಿಮ್ಮ ಮಕ್ಕಳು ಅಸ್ವಸ್ಥರಾಗುತ್ತಾರೆ, ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ಅವಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾಳೆ, ಏಕೆಂದರೆ ಆ ಮಹಿಳೆಯ ಬಳಿ ಅಪಾರವಾದ ನಕಾರಾತ್ಮಕವಾದ ಶಕ್ತಿ ಇರುತ್ತದೆ. ನಿಮ್ಮ ಮಗು ಅವಳ ಮಡಲಿಗೆ ಹೋಗುತ್ತಿದ್ದಂತೆ ಅಸ್ವಸ್ಥರಾಗಲು ಕಾರಣವಾಗುತ್ತದೆ. ಇವೆಲ್ಲವೂ ಕೂಡ ನೀವು ಆ ಮಹಿಳೆಯನ್ನು ಗುರುತಿಸುವಂತಹ ಸೂಚನೆಗಳಾಗಿದೆ. ಅವಳು ಮನೆಗೆ ಬಂದಾಗ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು, ಏಕೆಂದರೆ ನಿಮಗೆ ಬೇಕಾದ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವನ್ನು ಮಾಡಿಸುವ ಸಾಧ್ಯತೆ ಇದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಕಾಣೆ ಆಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಶುರುವಾಗುತ್ತದೆ. ಜಾಸ್ತಿ ನೀವು ಹುಷಾರ್ ತಪ್ತಾ ಇರ್ತೀರಾ. ಮನೆಯಲ್ಲಿ ಗುರು ಹಿರಿಯರ ಆರೋಗ್ಯ ಕೂಡ ಹದಗೆಡ್ತಾ ಇರುತ್ತೆ. ಯಾವುದೇ ಆಸ್ಪತ್ರೆಗಳಿಗೂ ತೋರಿಸಿದ್ರು ಕೂಡ ಎಲ್ಲವೂ ಚೆನ್ನಾಗಿದೆ ಅಂತಾರೆ, ಆದರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನೆಯ ಒಳಗೆ ನೆಮ್ಮದಿ ಇಲ್ಲದ ವಾತಾವರಣ ಇರುತ್ತದೆ. ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು ನಿಮ್ಮ ಹಿರಿಯರು ಕೂಡ ತಿಳಿಸುತ್ತಾರೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಕಾರಾತ್ಮಕ ವಸ್ತುಗಳು ನಿಮ್ಮ ಮನೆಯ ಸುತ್ತಲೂ ಕಾಣಿಸ್ತಾ ಇದ್ರೆ, ನಿಮಗೆ ತೊಂದರೆಗಳು ಪದೇ ಪದೇ ಬರ್ತಾ ಇದ್ರೆ, ಯಾವುದೇ ಕೆಲಸದಲ್ಲೂ ಕೂಡ ಏಳಿಗೆ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ಇದಕ್ಕೆಲ್ಲ ಅದೇ ಮುಖ್ಯವಾದ ಕಾರಣವಾಗಿರುತ್ತೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಅದೃಷ್ಟದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಕಂಡು ಬರುತ್ತೆ. ಆದರೂ ಕೂಡ ನೀವು ಆಗ ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸುತ್ತಿದ್ದಾರೆ. ಆ ಮಹಿಳೆ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು ನಿಮ್ಮ ಮನೆಯ ಸುತ್ತಲೂ ಕಾಣಿಸ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಅವರ ಒಂದು ಕುತಂತ್ರ ಬುದ್ಧಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತೊಂದರೆಗಳಿಗೆ ಜ್ಯೋತಿಷ್ಯರ ಬಳಿ ಕೇಳಿದಾಗ ಕೂಡ ಅವರ ಕಡೆಯಿಂದ ಆ ಹೆಣ್ಣಿನ ಹೆಸರು ಅಥವಾ ಗುರುತು ಸಿಕ್ಕಾಗ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಬರಬಹುದು. ಏಕೆಂದರೆ ಅವರು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರ್ತಾರೆ. ಒಟ್ಟಾರೆಯಾಗಿ ಅವರ ಜೊತೆ ನೀವು ಎಚ್ಚರಿಕೆಯಿಂದ ಇರಬೇಕು. ಅವರನ್ನು ಅತಿಯಾಗಿ ಹಚ್ಚಿಕೊಂಡಿರ್ತೀರಾ. ಆದರೂ ಕೂಡ ನೀವು ಈಗ ಆ ಮಹಿಳೆಯ ಹೆಸರನ್ನು ಹೇಳ್ತೇವೆ. ಆ ಮಹಿಳೆಯ ಹೆಸರು ಇಂಗ್ಲಿಷ್ ಅಕ್ಷರದ ಪಿ ಅಕ್ಷರದಿಂದ ಪ್ರಾರಂಭವಾಗಿ ಕೆ ಅಕ್ಷರದಿಂದ ಮುಕ್ತಾಯವಾಗುತ್ತದೆ. ಅವಳು ಒಬ್ಬ ವಿಶೇಷವಾದ ಮಹಿಳೆ ಆಗಿರೋದ್ರಿಂದ ಅವಳ ಪೂರ್ತಿ ಹೆಸರನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಖಂಡಿತವಾಗಿ ನೀವು ಬಹಳ ಬುದ್ಧಿವಂತರು. ಅವರ ಹೆಸರಿನ ಅಕ್ಷರವನ್ನು ಹೇಳಿದ ತಕ್ಷಣ ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿಶಕ್ತಿ ನಿಮ್ಮಲ್ಲಿ ಇರುತ್ತದೆ. ಆದ್ದರಿಂದಲೇ ನೀವು ಅವರ ಜೊತೆ ಇರುವಂತಹ ಎಲ್ಲ ಒಡನಾಟವನ್ನು ಹಿಂದಿನಿಂದಲೇ ದೂರ ಮಾಡಿಕೊಳ್ಬೇಕು. ಆ ಮಹಿಳೆ ಯಾರು, ಅವಳ ಹೆಸರೇನು ಎನ್ನುವುದು ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಅವಳು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರಬಹುದು, ನಿಮ್ಮ ಮನೆ ಸುತ್ತಮುತ್ತ ವಾಸ ಮಾಡುವಂತಹ ನೆರೆಹೊರೆಯವರಾಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರು ಕೂಡ ಆಗಿರಬಹುದು. ನೀವು ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಒಂದು ಚಿಕ್ಕ ಪರಿಹಾರವನ್ನು ಮಾಡಬೇಕಾಗುತ್ತೆ. ಖಂಡಿತವಾಗಿ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆ ಮತ್ತು ನಿಮ್ಮ ಜೀವನದ ಒಂದು ಯಾವುದೇ ರೀತಿಯ ಪ್ರಮುಖ ವಸ್ತುಗಳ ಮೇಲೆ ದೃಷ್ಟಿಯನ್ನು ತೆಗೆದು ಹೊಸ್ತಿಲ ಮೇಲೆ ಕಟ್ ಮಾಡಿ ಎಡಭಾಗ ಬಲಭಾಗಕ್ಕೆ ಇಡಬೇಕಾಗುತ್ತೆ. ಉಪ್ಪು, ಸಾಸಿವೆ ಮತ್ತು ಮೆಣಸಿನಕಾಯಿಯಿಂದ ದೃಷ್ಟಿ ತೆಗೆದು ಅದನ್ನು ಒಲೆಯ ಒಳಗೆ ಕೆಂಡದ ಒಳಗೆ ಸುಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಬಲಿಷ್ಠವಾದ ಒಂದು ವಿಶೇಷವಾದ ಪರಿಹಾರ ಅಂತಂದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ
ಪಚ್ಚ ಕರ್ಪೂರ ಮತ್ತು ಒಂದು ಲವಂಗ, ಪಲಾವ್ ಎಲೆ ಮತ್ತು ತುಪ್ಪವನ್ನು ಹಾಕಿ ಸುಟ್ಟು ಅದರ ಧೂಪವನ್ನು ನಿಮ್ಮ ಮನೆಯೆಲ್ಲ ಸಿಂಪಡಿಸಬೇಕು. ಸ್ನಾನ ಮಾಡುವಂತಹ ನೀರಿಗೆ ಉಪ್ಪು ಅರಿಶಿನ ಪುಡಿ ಹಾಕಿ ಸ್ನಾನ ಮಾಡಬೇಕು. ಮನೆಯನ್ನು ಪ್ರತಿ ವಾರ ಸ್ವಚ್ಛಗೊಳಿಸುವಾಗ ಉಪ್ಪಿನಿಂದ ಸ್ವಚ್ಛಗೊಳಿಸಿ ಶುದ್ಧವಾದ ಗಂಗಾ ಜಲವನ್ನು ಸಿಂಪಡಿಸಿ. ನಿಮ್ಮ ಮನೆ ಹತ್ತಿರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ ಖಂಡಿತವಾಗಿ ಹೋಗಿ ಬನ್ನಿ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮ ಮನೆ ಮತ್ತು ಮನಸ್ಸನ್ನು ಬೆಳಕು ಮಾಡುತ್ತದೆ, ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಯಿಂದ ಹೊರಗೆ ತರುತ್ತದೆ. ಅಷ್ಟೇ ಅಲ್ಲದೆ ಧೂಮ್ ದುರ್ಗಾಯ ನಮಃ ಮಂತ್ರವನ್ನು ಜಪಿಸೋದು ಅತ್ಯಂತ ವಿಶೇಷವಾದ ಶಕ್ತಿಶಾಲಿ ಮಂತ್ರವಾಗಿದೆ. ಇದರಿಂದಾಗಿ ಕೂಡ ನಿಮ್ಮ ಜೀವನದ ಕಷ್ಟಗಳು ದೂರವಾಗುತ್ತದೆ. ಓಂ ಕ್ಲೀಂ ಕೃಷ್ಣಾಯ ನಮಃ ಮಂತ್ರವನ್ನು ಜಪಿಸಿ ನಿಮ್ಮ ಮನೆಯ ಮುಖ್ಯ ದ್ವಾರದಕ್ಕೆ ಒಂದು ಆಲೋವೆರಾ ಗಿಡವನ್ನು ಕಟ್ಟಬೇಕು. ಇದರಿಂದ ಕೂಡ ಯಾವುದೇ ಮಾಟ ಮಂತ್ರ ತಂತ್ರಗಳು ತಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವರನ್ನ ಬೇಡಿಕೊಂಡು ಪ್ರತಿದಿನ ಧೂಪ ದೀಪವನ್ನು ಹಾಕಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಖಂಡಿತವಾಗಿ ಮನೆಯಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ, ನಕಾರಾತ್ಮಕ ಅಂಶಗಳು ದೂರವಾಗುತ್ತದೆ. ಒಟ್ಟಾರೆಯಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮೊಟ್ಟೆಯನ್ನು ತೆಗೆದುಕೊಂಡು ಮನೆಯವರೆಲ್ಲ ದೃಷ್ಟಿ ತೆಗೆದು 3 ಕೂಡುವಂತಹ ರಸ್ತೆಯಲ್ಲಿ ಒಡೆದು ಬರಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ಕೂಡ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಇದರಿಂದ ನಿಮ್ಮ ಯಶಸ್ಸು, ಒಂದು ಅಂದುಕೊಂಡಂಥ ಕಾರ್ಯದಲ್ಲಿ ಲಾಭ ಎಲ್ಲವನ್ನ ಕಂಡುಕೊಳ್ಬಹುದು. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ. ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಆತ್ಮಶಕ್ತಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಬೇಡಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬಂತಹ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಿ. ಮಕರ ರಾಶಿಯವರಿಗೆ ಶಾಂತಿ ಮತ್ತು ಸಹನೆಯೇ ದೊಡ್ಡ ಶಕ್ತಿ. ಯಾರು ಯಾವ ಕುತಂತ್ರ ಮಾಡಿದರೂ ಕೂಡ ನಿಮ್ಮ ಸತ್ಯತೆ, ನಿಮ್ಮ ಗಟ್ಟಿತನವೇ ಅಂತಿಮವಾಗಿ ಗೆಲ್ಲುತ್ತದೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಮಾನಸಿಕ ಹಾಗೂ ದೈಹಿಕವಾಗಿರುವಂತಹ ಆಧ್ಯಾತ್ಮಿಕ ಶಕ್ತಿಗಳನ್ನು ಎಚ್ಚರಗೊಳಿಸುವಂತಹ ಸಮಯ ಇದಾಗಿರೋದ್ರಿಂದ ಯಾವುದೇ ತೊಂದರೆಗಳು ಬಂದರೂ ಕೂಡ ಸಂಪೂರ್ಣವಾಗಿ ಅದರಿಂದ ಪರಿಹಾರ ಕೂಡ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಯಾವುದಕ್ಕೂ ಭಯಪಡದೆ ಎಲ್ಲ ರೀತಿಯ ಕಷ್ಟಗಳನ್ನು ಆತ್ಮಸಾಕ್ಷಿ ಮತ್ತು ಧೈರ್ಯಗಳೊಂದಿಗೆ ಪ್ರತಿಯೊಂದು ಹೆಜ್ಜೆಯನ್ನು ಇಟ್ಟು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕಲಿತುಕೊಳ್ಳಿ. ಆಗ ನಿಮ್ಮ ಜೀವನವು ಬೆಳಕಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.